ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ಮೆಲ್ಟ್ ಆ್ಯಂಡ್ ಪೋರಲ್ಲಿ ಮಂಜಿಷ್ಟ ಮತ್ತು ಸೆಫ್ರಾನ್ ತಗೊಂಡು ಸ್ಕಿನ್ ಬ್ರೈಟನಿಂಗಿಗೋಸ್ಕರ, ಟ್ಯಾನ್ ರಿಮೂವ್ ಆಗೋಕ್ಕೋಸ್ಕರ ಸೋಪ್ ಹೇಗೆ ಮಾಡೋದು ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಯಾಕೆ ಅಂತಂದರೆ ಪ್ರತಿಯೊಂದು ಸತಿನೂ ಪ್ರತಿಯೊಬ್ಬರು ಕೇಳೋ ಕ್ವಶನ್ ಏನಂದರೆ, ನೊರೆ ಬರ್ತಾ ಇಲ್ಲ ಮೇಡಮ್, ನಾವು ಮಾಡ್ತಾ ಇದ್ದೀವಿ ಸೋಪು, ನೊರೆ ಬರ್ತಾ ಇಲ್ಲ, ಗಟ್ಟಿ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ. ಬಟ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಸ್ಟಿಲ್ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಹೊಸಬ್ರು ನೋಡೋರಿಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸ್ಕಿಪ್ ಮಾಡಿಬಿಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈಗ ನೋಡಿ, ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ ತಗೊಂಡಾಗಲೇ ನಿಮಗೆ ಒಳ್ಳೆ ಪರ್ಫೆಕ್ಟ್ ಆಗಿರೋ ಬಾರ್ ಸಿಗುತ್ತೆ. ಸಪೋಸ್ ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ ತಗೊಂಡು ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದರೂ ಕೂಡ ಗಟ್ಟಿ ಆಗಿಲ್ಲ ಅಂದರೆ, ತುಂಬ ಜನ ಸ್ಟೆರಿಕ್ ಆಸಿಡ್ ಯೂಸ್ ಮಾಡ್ತಾರೆ ಹಾರ್ಡ್ನೆಸ್ಗೆ. ಬಟ್ ಅವೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ pH ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾವು ಬೆಸ್ಟ್ ಕ್ವಾಲಿಟಿ ಸೋಪ್ ಬೇಸ್ ತಗೊಂಡು ಮಾಡಿದಾಗ ಯಾವುದು ಬೇರೆ ಒಂದು ಇದನ್ನು ಆ್ಯಡ್ ಮಾಡೋದಿರಲ್ಲ. ಜಸ್ಟ್ ಪೌಡರ್ ಫಾರ್ಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಆಲ್ಮೋಸ್ಟ್ ಅಲ್ಲೂ ಬೇಸ್ಗಳೇನೆ 8ಇಂದ 9 ಒಂದು pH ಇರುತ್ತೆ. ಮತ್ತು ನೀವು ಬೇರೆ ಬೇರೆ ಇಂಗ್ರೀಡಿಯೆಂಟ್ನೆಲ್ಲ ಹಾಕಿದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಸೋಪ್ ಬೇಸ್ ತಗೊಳ್ಳಿ, ಅದೆಲ್ಲ ಪ್ರಾಬ್ಲಮ್ ಬರಲ್ಲ ಆವಾಗ. ಇದು ಫುಲ್ಲು ಮೆಲ್ಟ್ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು, ಸಪೋಸ್ ನೀವೇನಾದರೂ 100 ಗ್ರಾಮ್ ಸೋಪ್ ಮಾಡ್ತೀರಾ ಅಂದರೆ, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. 100 ಗ್ರಾಮ್ ಸೋಪ್ ಮಾಡ್ತೀರಾ ಅಂದರೆ 1-2% ಅಷ್ಟೇ ನೀವು ಪೌಡರ್ನ ಯೂಸ್ ಮಾಡಿ. ತುಂಬ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರು ನಾನು ಪೌಡರ್ನ ಜಾಸ್ತಿ ಹಾಕಬೇಕು ಅಂತ ಜಾಸ್ತಿ ಹಾಕಿದಾಗ ಮೆತ್ತಗಾಗೋ ಸಾಧ್ಯತೆಗಳಿರುತ್ತೆ, ನೊರೆ ಬರ್ತಿರಲ್ಲ. ಸೊ ಹಾಗಾಗಿ 1-2% ಹಾಕಿ, ಆಮೇಲೆ ಅದ್ರ ಜೊತೆಗೆ ನೀವು ಗ್ಲಿಸರಿನ್ ಆಗಲಿ ಅಥವಾ ವಿಟಮಿನ್ ಇ ಕ್ಯಾಪ್ಸೂಲ್ ಆದರೆ ಒಂದೇ ಒಂದು ಹಾಕಿ, ಗ್ಲಿಸರಿನ್ 1% ಹಾಕಿ, ಮತ್ತು ಫ್ರೆಗ್ರೆನ್ಸ್ ಹಾಕ್ತೀನಿ ಅಂತಂದರೆ ಒಂದು 3% ಹಾಕಿ. ಆಗ ಈ ಮೆಷರ್ಮೆಂಟಲ್ಲಿ ನೀವು ಮಾಡಿದಾಗ ಕರೆಕ್ಟಾಗಿರೋ ಒಂದು ಹಾರ್ಡ್ ಆಗಿರೋ ಬಾರು ಬರುತ್ತೆ, ಒಳ್ಳೆ ನೊರೆನೂ ಕೂಡ ಸಿಗುತ್ತೆ. ಏಕೆಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಸ್ಟಿಲ್ ಎಲ್ಲರೂ ಇದೇ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ನಾನು ಕರೆಕ್ಟಾಗಿ ಮೆಷರ್ ಮಾಡ್ಕೊಂಡಿರೋ ಅಷ್ಟೇ ಪೌಡರ್ನ ತಗೊಂಡಿರೋದು ಮಂಜಿಷ್ಟ. ಅದನ್ನು ಹಾಕ್ಕೊಂಡು ಅದರದ್ದು ಲಂಪ್ಸ್ ಎಲ್ಲ ಅಂದರೆ ಗಂಟುಗಳು ಬರ್ದಂಗೆ ಅದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟೆಲ್ಲ ಬಂದರೆ ನಿಮಗೆ ಸೋಪ್ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಗಂಟು ಹೋಗೋ ತನಕ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಗ್ಲಿಸರಿನ್ ಬೇಕು ಅಂದರೆ 1 ಗ್ರಾಮ್ ಗ್ಲಿಸರಿನ್ನು, ಒಂದೇ ಒಂದು ಕ್ಯಾಪ್ಸೂಲು ವಿಟಮಿನ್ ಇ ಹಾಕ್ಕೊಳ್ಳಿ. ನಾನು ಅದ್ರ ಜೊತೆಗೆ ಕೇಸರಿ ದಳಗಳು ಅಂದರೆ ಸೆಫ್ರಾನ್ ಸ್ಟಾರ್ನ್ಸ್ ಹಾಕ್ತಿದ್ದೀನಿ, ಬಿಕಾಸ್ ಎಕ್ಸ್ಟ್ರಾ ಗ್ಲೋನೆಸ್ಗೋಸ್ಕರ. ಆಮೇಲೆ ಫ್ರೇಗ್ರೆನ್ಸ್ ಅಥವಾ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗುವ ಹಾಗೆ ಬ್ಲೆಂಡ್ ಮಾಡಿ. ಸೊ ಬ್ಲೆಂಡ್ ಆದಮೇಲೆ ನೀವು ಇದನ್ನು ಮೋಲ್ಡ್ಗೆ ಹಾಕಿ. ಇದಿಷ್ಟೇ ಸಿಂಪಲ್ಲು, ಅದರ ಅರ್ಥ ಮಾಡಿಕೊಂಡು ನೀವು ಮಾಡಿ. ಆಗ ನಿಮಗೂ ಕೂಡ ಒಳ್ಳೆ ಒಂದು ಬಾರ್ ಬರುತ್ತೆ. ನೀವು ಅದನ್ನು ಸೇಲ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ತಗೊಂಡಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಮ್ಮದು ಮೇಕಿಂಗ್ ಆಗಿದೆ. ಇವಾಗ ಇದನ್ನು ನಾನು ಮೋಲ್ಡ್ಗೆ ಹಾಕ್ತೀನಿ. ಸೊ 100 ಗ್ರಾಮ್ ಮೋಲ್ಡಿಗೆ ಹಾಕಿ ಇದನ್ನು ಒಂದು 20-30 ಮಿನಿಟ್ಸ್ ಬಿಟ್ಟರೆ ಗಟ್ಟಿಯಾಗುತ್ತೆ. ಆಗ ತೋರಿಸ್ತೀನಿ ನಮ್ಮ ಸೋಪ್ ಬಾರ್ ನಿಮಗೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ಸೋಪ್ ಬಾರ್ ಸಿಗುತ್ತೆ. ಅದಾದಮೇಲೆ ಒಂದು ಮೆಸೇಜ್ ಹಾಕಿ ಹೇಗಿತ್ತು ನಿಮ್ಮ ಸೋಪ್ ಬಾರ್ ಅಂತ. ಮತ್ತು ಈ ಥರ ಬಬಲ್ಸ್ ಎಲ್ಲ ಫಾರ್ಮ್ ಆಗಬಾರ್ದು ಅಂದಾಗ ರಬ್ಬಿಂಗ್ ಆಲ್ಕೋಹಾಲ್ ಅಂತ ಸಿಗುತ್ತೆ. ಸೊ ಅದನ್ನು ಈ ಥರ ಸ್ಪ್ರೈ ಮಾಡಿದಾಗ ನಿಮಗೆ ಬಬಲ್ಸ್ ಅಷ್ಟು ಫಾರ್ಮ್ ಆಗಲ್ಲ, ಪ್ರೊಫೆಷನಲ್ ಲುಕ್ಕು ಸಿಗುತ್ತೆ. ಆ ಥರ ಮಾಡ್ಕೊಳ್ಳಿ. ಈಗ ನೋಡಿ 30 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಬಾರು ಗಟ್ಟಿಗೆ ಬಂದಿದೆ, ತುಂಬ ಚೆನ್ನಾಗಿ ಕೂಡ ಬಂದಿದೆ. ಸೊ ಈ ಥರ ಮಾಡಿ ನೀವು ನಿಮ್ಮ ಬಿಸ್ನೆಸ್ನ ಕೂಡ ನೀವು ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಹೇಳಿದ್ದೀನಿ. ಡೌಟ್ ಇದ್ದರೆ ಹಾಕಿ, ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ಆ ಡೌಟನ್ನು ಕ್ಲಾರಿಫೈ ಮಾಡ್ತೀನಿ. ಇವಾಗ ಪ್ಯಾಕೇಜಿಂಗ್ ಅಂತ ಬಂದಾಗ ನೀವು ಬೇಕಾದರೆ ಬಾಕ್ಸಸ್ ಮಾಡಿಸ್ಬೋದು. ಇಲ್ಲ ಅಂತಂದರೆ ನೀವೇನೇ ಒಂದು ಸ್ಟ್ರೆಸ್ ಫಿಲ್ಮ್ ಅಂತ ಬರುತ್ತೆ, ಅದರಲ್ಲಿ ಪ್ಯಾಕೇಜ್ ಕೂಡ ಮಾಡಿ ಅದ್ರ ಮೇಲೊಂದು ಲೇಬಲ್ ಅಂಟಿಸಿ ಸೇಲ್ ಮಾಡ್ಬೋದು. ಅಥವಾ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ರೀಸೇಲಿಂಗ್ ಆಪ್ಷನ್ಸು ಕೊಟ್ಟಿದ್ದೀವಿ. ಅಥವಾ ನಿಮಗೆ ಬೇಕು ಅಂದರೆ ನಿಮಗೂ ಕೂಡ ಸೋಪ್ನ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ತುಂಬ ಜನ ತಗೊಂಡು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಈ ಥರ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ಆವಾಗ ಒನ್ ಡೇ ಒಂದು ಆನ್ಲೈನ್ ಕ್ಲಾಸ್ ತಗೋತೀನಿ.
ಫ್ರೀಯಾಗಿ. ಆವಾಗ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಡೈರೆಕ್ಟಾಗಿ ನೀವು ನನ್ನ ಕೇಳ್ಬೋದು. ನಾನು ಆನ್ಸರ್ ಮಾಡ್ತೀನಿ. ಬಟ್ 1K ಸಬ್ಸ್ಕ್ರೈಬರ್ ಆದ್ಮೇಲೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.